everyone fine. ಜೊತೆಗೆ ಇದೊಂದು ಮ್ಯಾಜಿಕ್ ಶೋ ಅಂತ ಹೇಳಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ಹೇಳಿಕೆಯಲ್ಲಿ ಚಪ್ಪಲಿ ಇದೆ ಅಂತ ಹೇಳಿ, ಚಪ್ಪಲಿ ಇದೆ ದರ್ಶನ್ನ ಹೇಳಿಕೆಯಲ್ಲಿ ಚಪ್ಪಲಿ ಅಂತಿದೆ, ಆದರೆ ಪೊಲೀಸರು ದರ್ಶನ್ನ ಶೂ ಸೀಸ್ ಮಾಡಿದ್ದಾರೆ. ವ್ಯತ್ಯಾಸಗಳು ಹೆಂಗೆ ಆಗುತ್ತೆ? ಹಾಗಾದರೆ ಪಟ್ಟಣಗೆರೆಯ ಆ ಶೆಡ್ನಲ್ಲಿ ದರ್ಶನ್ ಧರಿಸಿದ್ದು ಶೂನ ಚಪ್ಪಲಿನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಚಪ್ಪಲಿ ಹಾಕ್ಕೊಂಡು ಹೋಗಿದ್ರು, ಬಟ್ ಪೊಲೀಸರು ಶೂ ಅನ್ನು ಸೀಸ್ ಮಾಡಿದ್ದಾರೆ ಅಂತ. ಯಾಕೆ ಶೂ ಸೀಸ್ ಯಾಕೆ ಮಾಡಿದ್ರು? ಇದೆಲ್ಲವೂ ಕೂಡ ಅನೇಕ ರೀತಿಯಲ್ಲಿದೆ. ಜೊತೆಗೆ ನೋಡಿ, ಆ ಚಪ್ಪಲಿಯನ್ನು ತೆಗೆದುಕೊಂಡು ಹೊಡೆದ್ರು ಅಂತ ಆ ಸೀನನ್ನು ನಾವು ನೋಡೋದಾದರೆ ಇಡೀ ಚಾರ್ಜ್ ಶೀಟ್ನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಸಂಪೂರ್ಣವಾಗಿ ಒಂದು ರೀತಿ ಹೆಂಗೆ ಅಂತ ಹೇಳಿದರೆ, ಆಕೆ ಪವಿತ್ರ ಗೌಡ ಎಂಟ್ರಿ ಆಗ್ತಾಳೆ. ಆಕೆಯ ಕೋಪ ತುಂಬ ಅತಿರೇಕದಲ್ಲಿರ್ತಾರೆ. ರೇಣುಕಾ ಸ್ವಾಮಿಯನ್ನು ನೋಡಿದ ತಕ್ಷಣ ಕೊತ ಅಂತ ಕುದೀತಾಳೆ. ಆಕೆ ತನ್ನ ಚಪ್ಪಲಿಯನ್ನು ತೆಗೆದುಕೊಂಡು ಆಮನೆಗೆ ಹೊಡಿತಾಳೆ ಅಂತ. ಅದರಲ್ಲಿ ಚಪ್ಪಲಿ ವಿಷಯದಲ್ಲಿ ದರ್ಶನ್ ಅವತ್ತು ಚಪ್ಪಲಿ ಧರಿಸಿದ್ರು, ಆದರೆ ಶೂ ಯಾಕೆ ಸೀಸ್ ಮಾಡಿದ್ದಾರೆ ಅಂತ. ಜೊತೆಗೆ ದರ್ಶನ್ನ ಸ್ವಚ್ಛ ಹೇಳಿಕೆಯಲ್ಲಿ ಚಪ್ಪಲಿ ಅಂತ ಇದೆ ನೋಡಿ. 164 ಸ್ಟೇಟ್ಮೆಂಟ್ ಏನು ಮಾಡಿದ್ದಾರೆ ದರ್ಶನ್ದು, CRPC 164 ಸ್ಟೇಟ್ಮೆಂಟಲ್ಲಿ ದರ್ಶನ್ ನಾನು ಚಪ್ಪಲಿ ಧರಿಸಿದ್ದೆ ಅಂತ. ಅದರಲ್ಲಿ ಪೊಲೀಸರು ಶೂ ತೆಗೆದುಕೊಂಡು ಬಂದಿದ್ದಾರೆ. ಶೂನಲ್ಲಿ ಏನು ಸಿಕ್ಕಿದೆ? ಅವತ್ತು ಚಪ್ಪಲಿ ಧರಿಸಿದ ಮೇಲೆ ಶೂ ಯಾಕೆ ತೆಗೆದುಕೊಂಡು ಹೋದ್ರು ಅಂತ. ಬಟ್ ತನಿಖೆ ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ಅಂಥ ಮೈನ್ಯೂಟ್ ವಿಷಯಗಳು ಕೂಡ ಬಹಳ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ವಾದ ಪ್ರತಿವಾದದಲ್ಲಿ ಅದನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಜೂನ್ 14ರವರೆಗೂ ಕೂಡ ದರ್ಶನ್ನ ಶೂ ಸೀಸ್ ಮಾಡಿಲ್ಲ ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ವಾದ ಪ್ರತಿವಾದ ಮುಂದುವರಿತಾ ಇದೆ. ನಿಮಗೆ ಗೊತ್ತಿದೆ, CV ನಾಗೇಶ್ ಈ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದಂಥವರು. ಅನೇಕ ಘಟಾನುಘಟಿ ನಾಯಕರ ಪ್ರಕರಣಗಳಲ್ಲಿ CV ನಾಗೇಶ್ ಅವರ ಹೆಸರು ಅತ್ಯಂತ ಪ್ರಮುಖವಾದದ್ದು. CV ನಾಗೇಶ್ ಅವರು ಪ್ರಕರಣವನ್ನು ಕೈಗೆತ್ತಿಕೊಂಡ್ರೆ ಆಲ್ಮೋಸ್ಟ್ ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಬರ್ತಾರೆ ಅಂತ ನೋಡಿ. ಜನಾರ್ದನ ರೆಡ್ಡಿಯ ಕೇಸು, OMC ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲೂ ಕೂಡ CV ನಾಗೇಶ್ ವಾದ ಮಾಡಿದ್ರು. ಆನಂತರದಲ್ಲಿ ಯಡಿಯೂರಪ್ಪನವರ ಕೇಸನ್ನು ಕೂಡ CV ನಾಗೇಶ್ ಅವರೇ ವಾದ ಮಾಡಿದ್ರು. ಇದೀಗ CV ನಾಗೇಶ್ ಅಖಾಡಕ್ಕಿಳಿದಿದ್ದಾರೆ, ಎಂಟ್ರಿ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ದರ್ಶನ್ ವಿಚಾರದಲ್ಲಿ ಜಾಮೀನಿನ ವಿಚಾರವಾಗಿ ಇಂಚಿಂಚು ವಾದವನ್ನು ಮಂಡಿಸ್ತಾ ಇದ್ದಾರೆ. ಒಂದು ಮೈನ್ಯೂಟ್ ವಿಷಯಗಳು ಕೂಡ ಹೆಂಗೆ ಲೋಪ ಆಗುತ್ತೆ ಅನ್ನೋದನ್ನು ಕೋರ್ಟ್ನ ಗಮನಕ್ಕೆ ತರುವಂಥ ಪ್ರಯತ್ನವನ್ನು CV ನಾಗೇಶ್ ಮಾಡ್ತಾ ಇದ್ದಾರೆ. ಶೂ ವಿಚಾರ, ಚಪ್ಪಲಿ ವಿಚಾರ, ದಿನಾಂಕಗಳ ಬದಲಾವಣೆ ವಿಚಾರ, ಹೀಗೆ ಲೋಪ ದೋಷಗಳಿಲ್ಲಾಗಿದೆ. SIT ಅಥವಾ ಪೊಲೀಸರು ಎಲ್ಲೆಲ್ಲಿ ಎಡವಿದ್ದಾರೆ ಅನ್ನೋದು. ಬಟ್ ಪೊಲೀಸರ ವರ್ಷನ್ ಬೇರೆ ಬೇರೆ ಥರ ಇದೆ. ಇಲ್ಲಿವರೆಗೂ ಕೂಡ ಪೊಲೀಸರ ವರ್ಷನ್ಗಳನ್ನು, ಈಗ CV ನಾಗೇಶ್ ಅವರ ವರ್ಷನ್ಗಳನ್ನು ಕೇಳ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಎರಡೂ ರೀತಿಯ ವ್ಯಾಖ್ಯಾನಗಳನ್ನು ನೋಡಬೇಕಾಗತ್ತೆ. ಎರಡೂ ರೀತಿಯ ಘಟನೆಗಳನ್ನು ಎರಡು ಆಯಾಮದಲ್ಲಿ ನೋಡಬೇಕಾಗತ್ತೆ. ಸದ್ಯಕ್ಕಂತೂ ಈ ಪ್ರಕರಣದಲ್ಲಿ ಪೊಲೀಸರ ಮಿಸ್ಟೇಕ್ಗಳೇನಾಗಿದೆ ಅನ್ನೋದನ್ನು CV ನಾಗೇಶ್ ಒಂದೊಂದಾಗಿ ಬಯಲಿಗಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಹೋಪ್ಸ್ ಎಲ್ಲ ಒಂದು ಕಡೆ ಅನೇಕರು ಅಂದ್ಕೊಳ್ತಾ ಇದ್ದಾರೆ, ಈಗ ದರ್ಶನ್ನ ಪ್ರಕರಣದಲ್ಲಿ 3 ರಿಲೀಸ್ ಆದ್ರಲ್ಲ, ದರ್ಶನ್ಗೂ ಕೂಡ ಸಿಗಬಹುದೇನೋ ಜಾಮೀನು ಸಿಗಬಹುದಾ, ಹೇಗೆ ಏನು ಎತ್ತ ಅಂಥೇಳಿ ಕೇಳಿ ದರ್ಶನ್ನ ಆರೋಪಿ ನಂಬರ್ 2 ಅಂತ ಹೇಳಿದರೆ ಅತ್ಯಂತ ಪ್ರಮುಖವಾದ ಆರೋಪಿ. ಇಡೀ ಪ್ರಕರಣದಲ್ಲಿ ದರ್ಶನ್ನ ಪಾಲುದಾರಿಕೆ ಮತ್ತು ದರ್ಶನ್ ಮೇಲಿರುವ ಆರೋಪ ದೊಡ್ಡದು. ಸೊ ಹೀಗಾಗಿ ದರ್ಶನ್ನ ಇಡೀ ಪ್ರಕರಣದ ರೂವಾರಿ ಅಂತ ಹೇಳಿದರೆ ಪವಿತ್ರ ಗೌಡ, ನಂತರದಲ್ಲಿ ದರ್ಶನ್ ಕಿಡ್ನ್ಯಾಪ್ನಿಂದ ಹಿಡ್ಕೊಂಡು ಕೊಲೆಯ ನಂತರದ ಸಾಕ್ಷ್ಯಗಳನ್ನು ಮುಚ್ಚಿ ಹಾಕಿದ ನಂತರದಲ್ಲೂ ಕೂಡ ಅದನ್ನು ಹಣ ಕೊಟ್ಟು ಡೀಲ್ ಮಾಡಿ ಅದನ್ನು ಸಂಪೂರ್ಣವಾಗಿ ತಮ್ಮ ಮೇಲೆ ಬರದಂತೆ ನೋಡಿಕೊಳ್ಳುವಂಥದ್ದು ಬಹಳ ದೊಡ್ಡ ಪ್ರಯತ್ನ. ಅದರ ನಂತರದಲ್ಲಿಯೂ ಕೂಡ ಕೆಲವಷ್ಟು ಸಾಕ್ಷ್ಯನಾಶಗಳಾಗಿ ಅಲ್ಲಿರುವಂಥ CCTV ಫೂಟೇಜನ್ನು ಡಿಲೀಟ್ ಮಾಡಿರುವಂಥದ್ದು, ಅಥವಾ ಅವರ ಸಾಕ್ಷಿಗಳಿಗೆ ಕೆಲವಷ್ಟು ಜನಗಳಿಗೆ ಹೇಳಿಕೊಂಡು ಅದನ್ನು ಸಾಕ್ಷಿಗಳು ಹೇಳಿದಂತೆ ತಡೆದಿರುವುದು.